ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. 350 ಕಿಲೋಮೀಟರ್ ಸಾಮರ್ಥ್ಯದ ಅಸ್ತ್ರ MK3 ಗಾಂಡೀವ ಕ್ಷಿಪಣಿ ಭಾರತದ ವಾಯು ಪ್ರಾಬಲ್ಯದ ಹೊಸ ಹೆಜ್ಜೆ. ನಮಸ್ಕಾರ ಸ್ನೇಹಿತರೆ ಹಾಗೂ ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೈಮಾನಿಕ ತಂತ್ರಜ್ಞಾನದಲ್ಲಿ ಭಾರತ ಒಂದು ಮಹತ್ವದ ಹೆಜ್ಜೆಯನ್ನು ಇಡುತ್ತಿದೆ. ನಮ್ಮ ವಾಯುಪಡೆಯ ಯುದ್ಧ ಸಾಮರ್ಥ್ಯವನ್ನು ಗಮನಾರ್ಹವಾಗಿ ಹೆಚ್ಚಿಸಲಿರುವ ಹೊಸ ಪೀಳಿಗೆಯ ಗಾಂಡೀವ ಕ್ಷಿಪಣಿಯ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಇದುವೇ ಅಸ್ತ್ರ ಮಾರ್ಕ್ 3 ಅಭಿವೃದ್ಧಿ ಮತ್ತು ಸೇರ್ಪಡೆ. ಭಾರತವು ಮುಂದಿನ ಪೀಳಿಗೆಯ ಏರ್ ಟು ಏರ್ ಮಿಸೈಲ್ ಆದ ಅಸ್ತ್ರ ಮಾರ್ಕ್ 3 ಮೂಲಕ ತನ್ನ ವಾಯುಯುದ್ಧ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ವೇಗವಾಗಿ ಸಾಗುತ್ತಿದೆ. ಲಭ್ಯವಿರುವ ಹೊಸ ವರದಿಗಳ ಪ್ರಕಾರ ಈ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಕ್ಷಿಪಣಿಯ ಅಭಿವೃದ್ಧಿ ಪ್ರಯೋಗಗಳು 2028ರ ವೇಳೆಗೆ ಮುಕ್ತಾಯಗೊಂಡು ಉತ್ಪಾದನೆಗೆ ಅನುಮೋದನೆ ಪಡೆಯುವ ನಿರೀಕ್ಷೆಯಿದೆ. ತದನಂತರ 2030ರ ದಶಕದ ಆರಂಭದಲ್ಲಿ ಇದನ್ನು ಭಾರತೀಯ ವಾಯುಪಡೆಗೆ ಸೇರಿಸಲು ಯೋಜನೆ ರೂಪಿಸಲಾಗಿದೆ. ಈ ಅತ್ಯಾಧುನಿಕ ಶಸ್ತ್ರಾಸ್ತ್ರವನ್ನು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ವಿನ್ಯಾಸಗೊಳಿಸಿದೆ. ಇದನ್ನು ದೂರದ ದೃಷ್ಟಿಗೋಚರವನ್ನು ಮೀರಿದ ಕ್ಷಿಪಣಿ ಬಿಯಾಂಡ್ ವಿಜುವಲ್ ರೇಂಜ್ ಎಂದು ಕರೆಯಲಾಗುತ್ತದೆ. ಅಂದರೆ ಪೈಲಟ್ಗೆ ಕಣ್ಣಿಗೆ ಕಾಣಿಸದಷ್ಟು ದೂರದ ಗುರಿಗಳನ್ನು ನಾಶಪಡಿಸುವ ಸಾಮರ್ಥ್ಯ ಇದರಲ್ಲಿದೆ. ಗಮನಾರ್ಹ ಸಾಮರ್ಥ್ಯ ಮತ್ತು ತಂತ್ರಜ್ಞಾನ. ಗಾಂಡೀವ ಎಂದು ಕರೆಯಲ್ಪಡುವ ಈ ಕ್ಷಿಪಣಿಯು ಬರೋಬ್ಬರಿ 350 ಕಿಲೋಮೀಟರ್ಗಳ ಅಸಾಧಾರಣ ದೂರದಲ್ಲಿರುವ ವೈಮಾನಿಕ ಗುರಿಗಳನ್ನು ಹೊಡೆಯಲು ವಿನ್ಯಾಸಗೊಂಡಿದೆ. ಈ ಸುದೀರ್ಘ ಶ್ರೇಣಿಯ ವೈಮಾನಿಕ ತಂತ್ರಜ್ಞಾನವನ್ನು ಹೊಂದಿರುವ ವಿಶ್ವದ ಕೆಲವು ರಾಷ್ಟ್ರಗಳ ಗುಂಪಿನಲ್ಲಿ ಭಾರತವನ್ನು ಇದು ಸೇರಿಸಲಿದೆ. ಅಸ್ತ್ರ ಮಾರ್ಕ್ 3 ಈ ಅದ್ಭುತ ವ್ಯಾಪ್ತಿಗೆ ಪ್ರಮುಖ ಕಾರಣ ಅದರ ಸುಧಾರಿತ ಪ್ರೊಪಲ್ಷನ್ ವ್ಯವಸ್ಥೆ, ಅಂದರೆ ಸಾಲಿಡ್ ಫ್ಯೂಯಲ್ ಡಕ್ಟೆಡ್ ರಾಮ್ಜೆಟ್ ಇಂಜಿನ್. ಸಾಮಾನ್ಯ ಘನ ಪ್ರೊಪಲೆಂಟ್ ರಾಕೆಟ್ಗಳು ಬೇಗನೆ ಉರಿಯುವುದರಿಂದ ಭಿನ್ನವಾಗಿ SFDR ಒಂದು ಗಾಳಿಯ ಜೊತೆ ಉಸಿರಾಟದ ಇಂಜಿನ್, ಏರ್ ಬ್ರೀತಿಂಗ್ ಇಂಜಿನ್ ಆಗಿದೆ. ಇದು ದಹನಕ್ಕಾಗಿ ವಾತಾವರಣದಲ್ಲಿನ ಆಮ್ಲಜನಕವನ್ನು ಬಳಸುತ್ತದೆ. ಇದರಿಂದ ಭಾರವಾದ ಆಕ್ಸಿಡೈಸರ್ ಅನ್ನು ಒಯ್ಯುವ ಅಗತ್ಯ ಬಹಳ ಕಡಿಮೆಯಾಗುತ್ತದೆ. ಇದರಿಂದ ಕ್ಷಿಪಣಿಯು ಹೆಚ್ಚು ದೂರ ಹಾರಲು ಗಂಟೆಗೆ ಮ್ಯಾಕ್ 4.5ರಷ್ಟು ಅಧಿಕ ಸೂಪರ್ಸಾನಿಕ್ ವೇಗವನ್ನು ಕಾಯ್ದುಕೊಳ್ಳಲು ಮತ್ತು ದಾಳಿಯ ಅಂತಿಮ ಹಂತದಲ್ಲಿ ಕುಶಲತೆಯನ್ನು ನಿರ್ವಹಿಸಲು ಅಗತ್ಯವಾದ ಶಕ್ತಿಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಯುದ್ಧ ತಂತ್ರದ ಬದಲಾವಣೆ ಮತ್ತು ಮಾರ್ಗದರ್ಶನ. ಈ ವಿಸ್ತೃತ ವ್ಯಾಪ್ತಿಯ ವ್ಯೂಹಾತ್ಮಕ ಆಟವನ್ನೇ ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ. ಶತ್ರುಗಳ AWACS ಏರ್ಬೋರ್ನೆ ವಾರ್ನಿಂಗ್ ಮತ್ತು ಕಂಟ್ರೋಲ್ ಸಿಸ್ಟಮ್ಸ್ ಮತ್ತು ಮಧ್ಯಗಾಳಿಯ ಇಂಧನ ತುಂಬುವ ಟ್ಯಾಂಕರ್ಗಳಂತಹ ಹೆಚ್ಚು ಮೌಲ್ಯಯುತ ಆಸ್ತಿಗಳನ್ನು ಸುರಕ್ಷಿತ ಅಂತರದಿಂದಲೇ ಹೊಡೆದುರುಳಿಸಲು IAFಗೆ ಇದರಿಂದ ಸಾಧ್ಯವಾಗುತ್ತದೆ. ಈ ಸೇನಾ ಉಪಕರಣಗಳನ್ನು ಗುರಿಪಡಿಸುವುದರಿಂದ ಕಡಿಮೆ ಸಂಖ್ಯೆಯ ಕ್ಷಿಪಣಿಗಳಿಂದಲೇ ಎದುರಾಳಿಯ ದೊಡ್ಡ ಪ್ರಮಾಣದ ವಾಯು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಬಹುದು. ಅಸ್ತ್ರ ಮಾರ್ಕ್ 3 ತನ್ನ ಮಾರ್ಗದರ್ಶನಕ್ಕಾಗಿ ಸಂಪೂರ್ಣ ದೇಶೀಯವಾಗಿ ನಿರ್ಮಿಸಲಾದ ಗ್ಯಾಲಿಯಂ ನೈಟ್ರೇಟ್ ಆಧಾರಿತ AESA ಆಕ್ಟಿವ್ ಎಲೆಕ್ಟ್ರಾನಿಕಲಿ ಸ್ಕ್ಯಾನ್ಡ್ ಅರ್ರೇ ಸೀಕರ್ ಅನ್ನು ಹೊಂದಿರಲಿದೆ. ಈ ಅತ್ಯಾಧುನಿಕ ಕ್ಷಿಪಣಿಯ ಮೆದುಳು ಎಲೆಕ್ಟ್ರಾನಿಕ್ ಜಾಮಿಂಗ್ಗೆ ಹೆಚ್ಚು ನಿರೋಧಕವಾಗಿದೆ ಮತ್ತು ಉತ್ತಮ ಗುರಿ ನಿರ್ವಹಣೆಯನ್ನು ಒದಗಿಸುತ್ತದೆ. ಈ ವ್ಯವಸ್ಥೆಯು ಡೇಟಾ ಲಿಂಕ್ ಮೂಲಕ ಮಧ್ಯ ಮಾರ್ಗದ ಅಪ್ಡೇಟ್ಗಳೊಂದಿಗೆ ಸೇರಿ ಫೈಟರ್ ಪೈಲಟ್ಗೆ ಕ್ಷಿಪಣಿಯನ್ನು ಉಡಾಯಿಸಿ ಕೂಡಲೇ ವಾಪಸ್ ತಿರುಗಲು ಅನುವು ಮಾಡಿಕೊಡುತ್ತದೆ. ಈ ಸಾಮರ್ಥ್ಯವನ್ನು ಲಾಕ್ ಆನ್ ಆಫ್ಟರ್ ಲಾಂಚ್ LOAL ಎಂದು ಕರೆಯಲಾಗುತ್ತದೆ. ಪರೀಕ್ಷಾ ಪ್ರಗತಿ. ಸದ್ಯ ಸುಮಾರು 220 ಕಿಲೋಗ್ರಾಂ ತೂಕದ ಮತ್ತು 4 ಮೀಟರ್ ಉದ್ದ ಇರುವ ಈ ಕ್ಷಿಪಣಿಯ ಅಭಿವೃದ್ಧಿ ಕಾರ್ಯ ಪ್ರಗತಿಯಲ್ಲಿದೆ. ಇದರ ಪ್ರೊಪಲ್ಷನ್ ಮತ್ತು ಸೀಕರ್ ವ್ಯವಸ್ಥೆಗಳು ನೆಲ ಆಧಾರಿತ ಮೌಲ್ಯೀಕರಣದ ಯಶಸ್ಸಿನ ನಂತರ DRDO ಇದೀಗ ಲೈವ್ ಫೈರ್ ಪ್ರಯೋಗಗಳಿಗೆ ಸಿದ್ಧತೆ ನಡೆಸುತ್ತಿದೆ. 2025ರ ಕೊನೆಯಲ್ಲಿ ಪ್ರಾರಂಭವಾಗುವ ನಿರೀಕ್ಷೆ ಇರುವ ಈ ಪ್ರಯೋಗಗಳಲ್ಲಿ Su-30 MKI ಮತ್ತು ಮುಂಬರುವ ತೇಜಸ್ MK2 ನಂತಹ ಮುಂಚೂಣಿ ಯುದ್ಧ ವಿಮಾನಗಳಿಂದ ಕ್ಷಿಪಣಿಯನ್ನು ಉಡಾಯಿಸಲಾಗುತ್ತದೆ. 2028ರಲ್ಲಿ ಪ್ರಯೋಗಗಳು ಪೂರ್ಣಗೊಂಡು ಉತ್ಪಾದನಾ ಅನುಮತಿ ಸಿಕ್ಕ ನಂತರ
ಸರ್ಕಾರಿ ಸ್ವಾಮ್ಯದ ಉದ್ಯಮವಾದ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ BDL ಸಾಮೂಹಿಕ ಉತ್ಪಾದನೆಯ ಜವಾಬ್ದಾರಿ ತೆಗೆದುಕೊಳ್ಳಲಿದೆ. ಅಸ್ತ್ರ ಮಾರ್ಕ್ III ಭಾರತದ ಸ್ವದೇಶಿ ಏರ್ ಟು ಏರ್ ಮಿಸೈಲ್ ಕಾರ್ಯಕ್ರಮದ ಒಂದು ಉತ್ತುಂಗವಾಗಿದೆ. ಇದು ಪ್ರಮುಖ ರಕ್ಷಣಾ ತಂತ್ರಜ್ಞಾನಗಳಲ್ಲಿ ಸ್ವಾವಲಂಬನೆ ಸಾಧಿಸುವ ಗುರಿ ಹೊಂದಿದೆ. ಈ ಕ್ಷಿಪಣಿಯು ಈಗಾಗಲೇ ಕಾರ್ಯಾಚರಣೆಯಲ್ಲಿರುವ ಅಸ್ತ್ರ Mk1 110 ಕಿಲೋಮೀಟರ್ ವ್ಯಾಪ್ತಿ ಮತ್ತು ಅಭಿವೃದ್ಧಿ ಹಂತದಲ್ಲಿರುವ ಅಸ್ತ್ರ Mk2 ಸುಮಾರು 200 ಕಿಲೋಮೀಟರ್ ವ್ಯಾಪ್ತಿ ಹೊಂದಿದೆ. ಜೊತೆಗೆ ಸೇರಿ IAFನ ಎಲ್ಲ ಶ್ರೇಣಿಯ BVR ಯುದ್ಧವನ್ನು ಸಮರ್ಥವಾಗಿ ನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ. ಈ ತಂತ್ರಜ್ಞಾನದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ನಲ್ಲಿ ತಿಳಿಸಿ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.